ನಂದಿನಿ, ಮ್ಯಾಲ್ ಹೋಗೋಣ. ಹಾ, ಮೇಲಿಂದ ಟೆರೇಸ್ ಅನ್ನ ನೋಡೋದು ಬಾಕಿ ಇದೆ ಅಲ್ಲ. ಈಗ ಮೇಲಿನ ಒಂದು ಟೆರೇಸ್ ಅನ್ನ ಯಾವ ರೀತಿಯಾಗಿ ಅಲಂಕರಿಸಿದೆ ಅಥವಾ ಈ ಚಿತ್ರವನ್ನ ಅಲ್ಲೂ ಕೂಡ ಬರೆದಿರೋದನ್ನ ನೋಡೋಣ. ಇಲ್ಲಿ ಪ್ರತಿ ಒಂದು ಮೆಟ್ಟಿಲುಗಳ ಮೇಲೇನು ಕೂಡ ಮಾಡಿರುವಂತದ್ದು ಬಳ್ಳಿ ನೋಡ್ರಿ. ಇಲ್ಲಿ ಎಷ್ಟ್ ಚಂದ ಕಾಣಿಸ್ತಲ್ಲ. ನೋಡ್ರಿ, ನಮ್ಮ ಮಧುಮಾಲತಿ ನಗುವ ದೃಶ್ಯ, ಅರಳಿದ ದೃಶ್ಯ. ಇಲ್ಲೇ ನಾನು ನಿಮಗೆ ಹೇಳಿದೆ, ದಾಸವಾಳ ಮೇಲೆ ಅಳತಾವು ಅಲ್ಲಿ ಅಂತ ಹೇಳಿ. ದಾಸವಾಳಗಳ ಹೂ ನೋಡ್ರಿ ಇಲ್ಲಿ. ಹೌದಲ್ಲ ನಂದ, ಎಷ್ಟ ಇಲ್ಲ ಕೆಳಗೇನು ಇಲ್ಲ. ಇಲ್ಲಿ ನೋಡ್ರಿ ಎಷ್ಟು ದಾಸವಾಳ ಹೂ ಪಿಂಕ್ ಕಲರ್ ಬಿಟ್ಟಾವ. ಇಲ್ಲಿ ನೋಡ್ರಿ ಚಪ್ರನ ನೀವು ನೋಡ್ತೀರಿ. ಮಧುಮಾಲತಿ ಹೂವಿಂದು ಗೊಂಚಿಲ್ ಚಪ್ರನ್ನ ನೋಡ್ತೀರಿ. ಅಲ್ಲಿ ದುಂಡ್ ಮಲ್ಗಿ, ಶ್ರಾವಣ ಮಲ್ಲಿಗೆ ಎಲ್ಲ ಬಾಡೈತಿ, ಮ್ಯಾಲೆ ಎಲ್ಲಾ ಹಸಿರಾಗೈತಿ. ಕೆಳಗಿಂದ ಎಲ್ಲಾನು ಕೂಡ ಬಾಡಿದಂಗ ಕಾಣಿಸ್ತಿ ನಿಮ್ಗ. ಇಲ್ಲಿ ನೋಡ್ರಿ ಎಷ್ಟು ಹಚ್ಚ ಹಸಿರಾಗೈತಿ. ಇನ್ನ ಶ್ರಾವಣ ಮಾಸ ಸ್ಟಾರ್ಟ್ ಆತಂದ್ರ ಫುಲ್ ಬಿಳಿ ಹೂ ಬರಾಕ್ ಸ್ಟಾರ್ಟ್ ಆಗ್ತೈತಿ. ನಿಜ. ಬರ್ರಿ ಭಾಷಣ. ಮೆಲ್ಕಸ ನೋಡ್ರಿ ಹೆಂಗ ಕಾಣಿಸ್ತೈತಿ ನೋಡ್ರಿ. ಹೂವಿನ ಗಿಡದಾಗ್ಲಿಂತ ಬಂದ್ವೇನ ಅನ್ನೋ ತರ ಕಾಣಿಸುತ್ತ. ನಮ್ಮ ಹೌದು, ಗೆಸ್ಟ್ ಹೌಸ್ ಇಂದದು ಮೇಲ್ಗಡೆ ಈ ಕಡೆ ಮಧುಮಾಲತಿ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಅದ ಬಳ್ಳಿ ನಾನು ಏನ್ ಹೇಳಿದ್ನಲ್ಲ ಶಂಕರ, ಇದು ಯಾಪರಿ ಬೇಸಿಗೆಗೆ ಎಲ್ಲಾ ಹೋಗಿತ್ತು. ಈ ತರ ಆಗೈತಿ. ಇಲ್ಲೆಲ್ಲ ಬಂದ್ಬಿಟ್ಟೈತಲ್ಲ, ಇದು ಫುಲ್ ಬಂದೈತಿ ನೋಡ್ರಿ. ಯಾವ ತರ ಬಂದೈತಿ. ಇದು ನಮ್ಮ ಟೆರೇಸ್ ಒಳಗ ಏನಂದ್ರೆ ನಿಮಗ್ ಫಸ್ಟಿಗೆ ವೆಲ್ಕಮ್ ಮಾಡೋದು ರಂಗೋಲಿಗಳ ವೆಲ್ಕಮ್ ಮಾಡ್ತಾವ. ಇಲ್ಲೆಲ್ಲ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಬಂದ ತಕ್ಷಣ ಈ ತರ ರಂಗೋಲಿಗಳನ್ನ ಕಾಣುವಂಥದ್ದು. ಇಲ್ಲಿ ಕೂಡ ನಾವು ಒಂದು ಹೂವಿನ ಬಳ್ಳಿಯನ್ನ ಕಾಣುವಂತ. ಇಲ್ಲೆಲ್ಲಾ ಕೂಡ ಕಾಲು ಒಳಗ್ ಇಲ್ಲೆಲ್ಲಾನು ಆ ಬಳ್ಳಿ ಕಾಣ್ತೀರಿ ನೀವು. ನೋಡ್ರಿ ಎಷ್ಟು ಗುತ್ತಾಗೈತಿ. ಬೆಸ್ಕಿ ಒಳಗ ಎಲ್ಲಾ ಬಾಡಿತ್ತು. ಇಲ್ಲೆಲ್ಲಾ ನೋಡ್ರಿ ರಂಗೋಲಿಗಳಿದಾವು. ರಂಗೋಲಿ ಕೆಳಗ್ ಚಂದಂಗ್ ರಂಗೋಲಿ ಅದ ನೋಡ್ರಿ. ಇಲ್ಲೆಲ್ಲವೂ ಕೂಡ ರಂಗೋಲಿ ರಂಗೋಲಿ ಅದಾವು. ಇದಷ್ಟು ಪೇಂಟ್ ಆದ್ಮೇಲೆ ಇದನ್ನ ರಂಗೋಲಿ ಮಾಡ್ಕೊಂಡ್ವಿ. ಇಲ್ಲೆಲ್ಲಾ ಏನಂತ ಹೇಳಿದ್ರೆ ಚಿತ್ರಗಳನ್ನ ಬಿಡಿಸ್ಕೊತ ಹೋಗಿ. ಇನ್ನೂ ಬಾಳ ಬಿಡಿಸಿದ್ದೆಲ್ಲ, ಇನ್ನೂ ಬಾಳ ಇದ್ವು. ಇಲ್ಲಿ ಚಿತ್ರ ಅದಾವ, ರಂಗೋಲಿ ಅಲ್ಲಿ ಅದಾವಲ್ಲ. ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ ಲಿಂತ ನಿಮಗ್ ಹೇಳ್ಕೊತ ಹೋಗ್ತೀನಿ ಯಾವ ತರ ಅದಾವಂತ ಹೇಳಿ. ಭಾಷೆ ನಮ್ಮ ಒಂದು ನಾವೇನ್ ವಾರಿಯಲ್ ಆರ್ಟ್ ಅಂತ ಏನ್ ಹೇಳ್ತೀವಲ್ಲ, ವಾರಿಯಲ್ ಆರ್ಟ್ ಒಳಗ ಮೊದ್ಲಿಗೆ ಇಲ್ಲಿ ದೃಶ್ಯ ಬರುತ್ತೆ ನೋಡ್ರಿ. ಇಲ್ಲಿ ಒಬ್ಬಕ್ಕೆ ಅಜ್ಜಿ ಬಡ್ಗಿ ಹಿಡ್ಕೊಂಡ್ ಹೋಗೋ ಹಂಗ ದೃಶ್ಯ ಅದ. ಆಮೇಲೆ ಇಲ್ಲಿ ಒಬ್ಬಕ್ಕೆ ಕಟ್ಟಿಗೆ ಹಿಡ್ಕೊಂಡು ಅಲ್ಲಿ ಮಗುನ್ ಹಿಡ್ಕೊಂಡ್ ಹೋಗುವಂತ ದೃಶ್ಯ ಅದ. ಮಗುನ್ ಹಿಡ್ಕೊಂಡ್ ಹೋಗುವಂತ ದೃಶ್ಯ ಅದ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನೀರ್ ತಗೊಂಡ್ ಹೋಗುವಂತ ದೃಶ್ಯ ಬರುತ್ತೆ. ಆಮೇಲೆ ಬುತ್ತಿಯನ್ನ ತಗೊಂಡ್ ಹೋಗುವಂತ ಮಹಿಳೆ ಕಾಂತ. ಇಲ್ಲಿ ಒಂದು ಪಾಪುನ ಕೊಂಕಳಲ್ಲಿ ಕುಂದಿಸ್ಕೊಂಡು ಆಮೇಲೆ ಆಡನ್ನ ಹೊಡ್ಕೊಂಡ್ ಹೋಗುವಂತ ದೃಶ್ಯ ಬರ್ತೈತಿ. ಇಲ್ಲಿ ನೋಡ್ರಿ ಒಬ್ಬ ಅಜ್ಜಿ ಅಡ್ಗಿ ಮಾಡುವಂತ ದೃಶ್ಯ ಬರ್ತೈತಿ. ಇಲ್ಲೇ ಒಬ್ಬ ಮಹಿಳೆ ಕಸ ಹೊಡೆಯುವಂತಹ ದೃಶ್ಯ, ಏರುವಂತಹ ದೃಶ್ಯ, ಆಮೇಲೆ ಬೆಣ್ಣೆಯನ್ನ ತೆಗೆಯುವಂತಹ ದೃಶ್ಯ, ಆಮೇಲೆ ಇಲ್ಲಿ ಕೌದಿಯನ್ನ ಹೊಲಿಯುವಂತದ್ದು, ಇಬ್ರು ಕೂಡಿ ಕುಟ್ತಾರಲ್ಲ ಕುಟ್ಟುವಂಥದ್ದು, ಬೀಸುವಂತಹದ್ದು ನೀವು ಕಾಣ್ತೀರಿ ಅಲ್ಲಿ. ಇರುವಂತದ್ದು ಇಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ ಒಬ್ರು ಬುಟ್ಟಿಯನ್ನ ಹೆಣೆಯುವಂತಹ ದೃಶ್ಯ ಕಾಣ್ತೀರಿ. ಇಲ್ಲಿ ನೀರ್ ತುಂಬಿಸುವಂತಹ ದೃಶ್ಯ, ಇಲ್ಲಿ ಗಿಡಕ್ಕೆ ಹಾಕುವ ನೀರನ್ನ ನೋಡುವಂತಹ ದೃಶ್ಯ, ರಂಗೋಲಿ ಹಾಕುವಂತಹ ದೃಶ್ಯ, ಮಗಳಿಗೆ ತಲೆಯನ್ನ ಬಾಚುವಂತಹ ದೃಶ್ಯ, ಇಲ್ಲಿ ಮತ್ತೆ ಹೆಣ್ಮಗಳು ತಗೊಂಡ್ ಹೋಗುವಂತದ್ದು, ಇಲ್ಲೇ ಹೆಣ್ಮಗಳು ಒಕ್ಕಲ್ತನ ಮಾಡುವಂತದ್ದನ್ನ ನೋಡ್ತೀರಿ. ಇಲ್ಲೊಂದು ಪುಟ್ಟ ಮನೆ ಇರುವಂತದ್ದು, ಇಲ್ಲೇ ದನಕ್ಕ ಮೇವು ಕೊಡುವಂತಹ ದೃಶ್ಯ ನೋಡ್ತೀರಿ. ಅಲ್ಲಿ ಮಗುವಿಗೆ ಸ್ನಾನ ಮಾಡಿಸುವಂತಹ ದೃಶ್ಯ ನೋಡುವಂತದ್ದು, ನೀರು ತುಂಬುವಂತ ದೃಶ್ಯ ನೋಡುವಂತದ್ದು.
ಇದು ಒಟ್ಟಾರೆಯಾಗಿ ಈ ಭಾಗದೊಳಗ ನಮ್ಮ ಜನಪದ ಚಿತ್ರಗಳು, ಮಹಿಳೆಯರ ಚಿತ್ರಣವನ್ನ ನೋಡ್ತೀವಿ. ವಾರೆ ಅಡಿಗೆ ಆಟ. ಮಾಡೋದು, ಇದು ನಮ್ ಕುಟ್ಟೋದು, ಗಾರ್ಡನ್, ಬೀಸೋದು. ನಮ್ಮ ಟೆರೆಸ್ ಇದ್ದು ಅಲ್ಲಿ ಕಾಣೋದು ಬಸವೇಶ್ವರ ಕಾಲೇಜ್, ಇಂಜಿನಿಯರ್ ಕಾಲೇಜು, ಮತ್ತೆ ಹೈಸ್ಕೂಲು, ಪ್ರೈಮರಿ ಅಲ್ಲೆಲ್ಲ ಗ್ರೌಂಡ್ ಕಾಣಿಸುವಂತದ್ದು. ಮೇಲ್ಗಡೆ ನಿಂತ್ರು ಕೂಡ ಗಾಳಿ, ಬೆಳಕು ಒಂದ್ ರೀತಿಯಾಗಿ ಸಮೃದ್ಧವಾಗಿ ಸಿಗುತ್ತ ಅಂತೇಳಿ ನಾವ್ ಹೇಳ್ಬೋದು. ಈ ಕಡೆನೂ ಅಶ್ವಿನಕ್ಕ ಇಲ್ಲಿ ಒಂದ್ ಏನ್ ಮಾಡ್ಸಿದ್ವಿ ಅಂದ್ರ ಇದು ನೀರ್ ಇಡಾಕಂತ ಮಾಡಿಸಿ ಅಲ್ಲಿ ಒಂದು ಜೋಳ್ಗಿ ತರ ಕಟ್ಟಿದ್ವಿ ಹುಡುಗರಿಗೆ ಆಟ ಆಡಾಕ ಅಂತ ಹೇಳಿ. ಇಲ್ಲಿ ಏನು ಅಂತಂದ್ರ ಅವ್ರಿಗೆ ಆಟ ಆಡಕ್ ಆಗ್ತೈತಿ ಅನ್ನೋದಕ್ಕ ಇಲ್ಲೆಲ್ಲಾ ಇವು ಎಲ್ಲಾ ಮಾಡ್ಕೊಂಡೈತಿ. ಇದು ಹಳೇದು, ಇದನ್ನು ಒಂದ್ ಮನಿಗತೆ ಮಾಡ್ಕೊಂಡಿತ್ತು ಅವಾಗ. ಇಲ್ಲದ ನೋಡ್ರಿ, ಇಲ್ಲಿ ತುಳಸಿ ಕಟ್ಟೆಯನ್ನ ಗಮನಿಸುವಂತದ್ದು ನೀವು. ಇಲ್ಲಿ ಒಬ್ಬಾಕಿ ಮಹಿಳೆ ಗಟ್ಟೆಯನ್ನ ಬಾರಿಸ್ತಾ ತುಳಸಿ ಪೂಜೆಯನ್ನ ಮಾಡುವಂತದ್ದು. ಅವಾಗೆಲ್ಲ ನಾವು ಇಲ್ಲಿ ಚಕ್ಕ ಆಡುವಂತ ಆಮೇಲೆ ಒಬ್ಬ ರಾಶಿ ಮಾಡ್ಕೊಂಡು ಹೋಗುವಂತದ್ದು ಚಿತ್ರ ಇಲ್ಲೆಲ್ಲ ನಾವು ಕಾಣುವಂತದ್ದನ್ನ ಗಮನಿಸುವಂತದ್ದು. ಇನ್ನ ಈ ಭಾಗದಾಗ ಈ ಕಡೆ ಭಾಗ ಹಂಗ ನಮ್ ಸೋಲಾರು, ನಮ್ಮ ಅವು ಇಟ್ಕೊಂಡಿರುವಂತದ್ದನ್ನ ಗಮನಿಸುವಂತದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಈ ಕೋಲಾಟವನ್ನ ಆಡುವಂತದ್ದು, ಬಾರಿಸುವಂತದ್ದು. ಆಮೇಲೆ ಇಲ್ಲಿ ಮಹಿಳೆಯರ ಕೋಲಾಟ ಆಡಾಕತ್ತಿದ್ದು. ಆಮೇಲೆ ಇಲ್ಲಿ ನೋಡ್ರಿ ಡಮರು ಬಾರ್ಸಾಕತ್ತಿದ್ದು, ಡೋಲು ಬಾರಿಸುವಂತದ್ದು, ಶಹನಾಯಿ ಊದುವಂತದ್ದು. ಇಲ್ಲಿ ಏನಂದ್ರೆ ರಾಜ ಆನೆ ಮೇಲೆ ಹೋಗುವಂತದ್ದು, ಇಲ್ಲ ರಾಜ ಆನೆ ಮೇಲೆ ಹೋಗುವಂತದ್ದು, ಸೈನಿಕರು. ಇಲ್ಲಿ ನೋಡ್ರಿ ರಾಣಿ ಹೋಗುವಂತದ್ದು, ಡೋಲಕ್ಕೊಳಗ ರಾಣಿ ಹೋಗುವಂತದ್ದು, ಇಲ್ಲಿ ಸೈನಿಕರು ಕಾಣುವಂತದ್ದು. ಆಮೇಲೆ ನನ್ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಇಲ್ಲಿ ನಾವು ಏನ ಕುಂಟಪಿಲ್ಲೆ ಆಡಾಕ್ ಮಾಡ್ತಿದ್ವಲ್ಲ, ಕುಂಟಪಿಲ್ಲಿ ಅಲ್ಲಿ ಚಕ್ಕಾ ಮನಿ ಹಾಕೈತಿ. ಅದನ್ನ ಸ್ವಲ್ಪ ಚಂದ ಆದ್ರೆ ಅದು ಚಕ್ಕಾ ಮನಿ ಸ್ವಲ್ಪ ಹೊಲಸ ಆಗೈತಿ. ಇಲ್ಲಿ ಚಕ್ಕಾ ಮನಿ ಹಾಕಿದ್ದಾರೆ ನೋಡ್ರಿ, ಚಕ್ಕಾ ಮನಿ ಹಾಕಿದ್ದೈತಿ. ಇದು ಯಾಕೆ ಹಿಂಗ್ ಹೊಲಸ ಆತು ಅಂದ್ರ ನೈಟ್ ಕ್ಯಾಂಪ್ ಹಾಕಿದಾಗ ಏನ್ ಮೇನ್ಬತ್ತಿ ಏನ್ ಇರ್ತೈತಲ್ಲ ಅದನ್ನ ಅಲ್ಲೇ ಬಿಟ್ಟು ಅದ್ ನೀರ್ ಬಂದು ಅದ್ರ ಮೂಲಕ ತಳಗ್ ಬಿದ್ದು ಅಷ್ಟು ಹೊಲಸಾಗಿರುವಂತದ್ದು ಇಲ್ಲಿ ಚಿತ್ರಣ. ಇದಿಷ್ಟು ನಮ್ಮ ಟೋಟಲ್ ನಮ್ಮ ಒಂದು ಇಡೀ ಒಂದು ಟೆರೆಸ್ದ ವಾತಾವರಣ ಆಗಿರ್ಬೋದು. ಮೊದ್ಲಿಗೆ ಇಲ್ಲಿ ಗಿಡಗಳನ್ನ ಇಟ್ಕೊಂಡೆ, ಆದ್ರೆ ಬಿಸ್ಲಿಗೆ ಭಾಳ ಪಡಾಕತ್ತು, ಹಂಗಾಗಿ ಗಿಡಗಳನ್ನ ಕೆಳಗ ಮಾಡ್ಕೊಂಡ್ವಿ. ಟೆರೆಸ್ ಸ್ವಲ್ಪ ತೊಂದ್ರೆ ಅನಿಸ್ತ, ನಿಮ್ಗ ಅನಿಸ್ತಿರ್ಬೋದು ಮೇಡಮ್ ಏನ್ ಜಾಗ ಐತಿ ಮಾಡ್ಕೊಂಡಾರಂತ. ಜಾಗ ಇರ್ಲಿಲ್ಲ ಅಂದ್ರೂ ಟೆರೆಸ್ಗಳು ಖಾಲಿ ಇದ್ರೆ ಟೆರೆಸ್ ಮೇಲೆ ಕೂಡ ಮಾಡ್ಕೋಬಹುದು. ಈಗೇನ ಆಧುನಿಕ ಟೆಕ್ನಾಲಜೀಸ್ ಬಾಳ ಮುಂದುವರೆದೈತಿ. ಅದು ನೀರ್ ಲೀಕೇಜ್ ಆಗ್ಲಾರ್ದಂಗ ನಾವ್ ಮಾಡ್ಕೊಂಡು ಗಿಡಗಳನ್ನ ಬೆಳೆಸ್ಕೋಬಹುದು. ಆಮೇಲೆ ಇದಿಷ್ಟು ಆಯ್ತು. ಇದಿಷ್ಟು ಮೇಲಿನ ವಾತಾವರಣ ಆಯ್ತು. ಇಲ್ಲಿ ನಾವು ಟೆರೆಸ್ ಮೇಲೆ ನಮ್ಮ ಮನೆಯ ಕೆಳಗಡೆ ವಾತಾವರಣ ಈ ತರ ಕಾಣಿಸ್ತೈತಿ. ಮಳೆ ಬಂದಾಗ ಇವು ಎಲ್ಲಾ ನೀರ್ ಬೀಳೋ ದೃಶ್ಯ ಒಂಥರ ಮಲೆನಾಡಿನ ಸೊಬಗನ್ನ ಕಂಡ್ವಿ, ಕಾಣಿಸುತ್ತ ಅಂತೇಳಿ ನಮಗ್ ಭಾಸ ಆಗ್ತೈತಿ. ನಮ್ಮನೆ ನಾವ್ ಹೇಳ್ಕೊತೀವಿ, ದೊಡ್ಡದವ್ರು ಹೇಳಿದ್ರೊಳಗ ಅಲ್ಲೊಂದ್ ಬಳ್ಳಿ ಅಂತ ಇರತ್ತೆ. ಇದು ಬಳ್ಳಿಗಳನ್ನು ಈ ತರ ಹೋಗ್ಯಾವ, ಕೆಳಗಡೆ ಬಂದಾವ. ಇಲ್ಲಿ ಮೇಲಿನ ನಿಮ್ಗೆ ತೋರ್ಸಿನಲ್ಲ, ಮೇಲ್ಗಡೆ ಇದ್ದಿದ್ದ ಬಳ್ಳಿಗಳನ್ನ ಏನಾಗ್ತಾವ ಅಂದ್ರೆ ಈ ತರ ಎಲ್ಲ ಈ ತರ ಇಲ್ಲೆಲ್ಲ ಈ ತರ ಕಾಣಿಸುತ್ತ. ಫುಲ್ ಗ್ರೀನರಿ ಹೋಗಿದ್ದನ್ನ ಅಲ್ಲೆಲ್ಲ ನೋಡ್ರಿ ಯಾವ ತರ ಕಾಣಿಸುತ್ತ. ಅಲ್ಲೆಲ್ಲ ಕಾಣಿಸೋದು ಬಳ್ಳಿ. ಇಲ್ಲೆಲ್ಲ ಸಂಪೂರ್ಣ ಈ ಹಸಿರು ಸಿರಿಯಲಿ ಜಗವ ಮರೆಯಲಿ ಅನ್ನೋ ರೀತಿಯಾಗಿ ತುಂಬಾ ಹಸಿರು ನಾವು ಕಾಣುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಏನಂತಂದ್ರೆ ನಿಮಗೆ ಈ ತರ ನೋಡಿ ಮಧುಮಾಲತಿಯ ಚಕ್ರವನ್ನ ಗಮನಿಸ್ರಿ. ಆಮೇಲೆ ನಾನ್ ಹೇಳಿದೆಲ್ಲ ದಾಸವಾಳ ಹೂವು ಇಲ್ಲಿ ಮೇಲಿನಿಂದ ಈ ತರ ಕಾಣಿಸುತ್ತೆ.
ಇಲ್ಲಿ ನೋಡ್ರಿ ಇದು ಎಷ್ಟು ಇದ ಅನಸ್ತೈತಿ ಅಂದ್ರ ನೋಡ್ರಿ ಫುಲ್ ಕಾಡ್ ಕಾಡ್ ಕಾಡು ಕಾಡ್ ಅನಸುತ್ತ ನೋಡ್ರಿ ಅಲ್ಲೆಲ್ಲ ಹೆಂಗ್ ಬೆಳೆದ್ ಬಿಟ್ಟೈತಿ. ಶ್ರಾವಣ ಮಾಸದಾಗ ಫುಲ್ ಮಲ್ಲಿಗೆ ಹೂವು ನಾವ್ ಕಾಣುವಂತದ್ದು. ಆಲ್ಮೋಸ್ಟ್ ಈಗ ಏನಾಗ್ಬಿಟ್ಟಾವು ಅಂತಂದ್ರ ಅಶ್ವಿನಕ್ಕ ಕೆಳಗಿನಕಿನ್ನ ಮೇಲ್ಗಡೆನ ಹೂ ಜಾಸ್ತಿ ಆಗಾಕತ್ತೈತಿ. ನೋಡ್ರಿ ಇಲ್ಲಿ ಬಳ್ಳಿ ಬಂದ್ಬಿಟ್ಟೈತಿ. ಮನಿ ಒಳಗನ ಬಂದೈತಲ್ಲ ಇದು. ಸಂಪೂರ್ಣ ಇದನ್ ಮಾಡ್ಕೊಂಡೈತಿ. ಆಮೇಲೆ ಅಲ್ಲೆಲ್ಲಾ ನೋಡ್ರಿ ಅದ್ ಹೆಂಗ್ ಕಾಣಿಸ್ತೈತಿ. ಮನೆಯ ವಾತಾವರಣ ಅಲ್ಲಿ ನಮ್ಮ ಎತ್ತು ಬಸವಣ್ಣ ಆಮೇಲೆ ನಮ್ಮ ರಾಧಾಕೃಷ್ಣರ ಒಂದು ಸ್ಟ್ಯಾಚು ಈ ಎಲ್ಲ ಯಾವ ತರ ಅಗದಿ ಸುಂದರವಾಗಿ ಕಾಣುವಂಥದ್ದನ್ನ ನೋಡುವಂಥದ್ದು. ನೋಡ್ರಿ ಅಲ್ಲೆಲ್ಲ ಹೆಂಗ ಮನುಷ್ಯರು ಕೂತಂಗ ನಮ್ಮ ಸಾಯೇಶ್ವರಿ ಸಹರಾಜನ ಗೊಂಬೆಗಳು ಕೂತಿರೋದನ್ನ ಒಂಥರ ಮನ್ಸಿಗೂ ನೆಮ್ಮದಿ ಅನಿಸ್ತೈತಿ, ಖುಷಿ ಕೊಡುತ್ತ ಅಂತ ಹೇಳ್ತೈತಿ.